ನಮಸ್ಕಾರ ಸ್ನೇಹಿತರೆ, ಸ್ನೇಹ ಲೋಕಕ್ಕೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಅಕ್ಷಯ ತೃತೀಯವನ್ನು ವೈಶಾಖ ಮಾಸದ ಪ್ರಕಾಶಮಾನವಾದ 15 ದಿನಗಳ 3ನೇ ದಿನದಂದು ಆಚರಿಸಲಾಗುತ್ತದೆ. ಈ ಶುಭ ಸಮಯವನ್ನು ಶುಭವೆಂದು ಪರಿಗಣಿಸಲಾಗುತ್ತದೆ ಮತ್ತು ಯಾವುದೇ ಶುಭ ಕೆಲಸವನ್ನು ಶುಭ ಸಮಯವನ್ನು ನೋಡದೆ ಈ ದಿನದಂದು ಕೈಗೊಳ್ಳಬಹುದು. ಈ ದಿನದಂದು ಹೊಸ ಯೋಜನೆಯನ್ನು ಪ್ರಾರಂಭಿಸುವುದು ಅಥವಾ ಹೊಸ ವಸ್ತುಗಳನ್ನು ಖರೀದಿಸುವುದು ಬಹಳ ಶುಭವೆಂದು ಪರಿಗಣಿಸಲಾಗುತ್ತದೆ. ಹಾಗಾದರೆ ಈ ವರ್ಷ ಅಂದರೆ 2026ರಲ್ಲಿ ಅಕ್ಷಯ ತೃತೀಯ ಯಾವಾಗ ಬಂದಿದೆ? ಶುಭ ಸಮಯ ಏನು? ಪೂಜೆಗೆ ಶುಭ ಸಮಯ ಏನು? ಚಿನ್ನ ಮತ್ತು ಬೆಳ್ಳಿಯನ್ನು ಖರೀದಿಸಲು ಶುಭ ಸಮಯ ಯಾವುದು? ಹಾಗೆ ಈ ದಿನದಂದು ಈ ಒಂದು ಚಿಕ್ಕ ಕೆಲಸವನ್ನು ಮಾಡಬಾರದು. ಹಾಗಾದರೆ ಯಾವ ಕೆಲಸವನ್ನು ಮಾಡಬಾರದು? ಈ ಎಲ್ಲ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಯೋಣ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತಪ್ಪದೆ ಬೆಲ್ಲೈಕನನ್ನು ಕೂಡ ಕ್ಲಿಕ್ ಮಾಡಿ. ಈ ಬಾರಿ ಅಂದರೆ 2026ರಲ್ಲಿ ಅಕ್ಷಯ ತೃತೀಯ ಏಪ್ರಿಲ್ 19ನೇ ತಾರೀಕು ಭಾನುವಾರದಂದು ಬರುತ್ತಿದೆ. ಇನ್ನು ತೃತೀಯ ತಿಥಿ ಪ್ರಾರಂಭ ಮತ್ತು ಅಂತ್ಯವನ್ನು ನೋಡುವುದಾದರೆ ತೃತೀಯ ತಿಥಿ ಪ್ರಾರಂಭವಾಗುವುದು ಏಪ್ರಿಲ್ 19ನೇ ತಾರೀಕು ಭಾನುವಾರ ಬೆಳಿಗ್ಗೆ 10:49 ಪ್ರಾರಂಭವಾಗಿ ತೃತೀಯ ತಿಥಿ ಅಂತ್ಯವಾಗುವುದು ಏಪ್ರಿಲ್ 20ನೇ ತಾರೀಕು ಸೋಮವಾರ ಬೆಳಗ್ಗೆ 7:27. ಹೆಚ್ಚಿನ ಪ್ರಮಾಣದ ತೃತೀಯ ತಿಥಿ ಇರುವುದು ಏಪ್ರಿಲ್ 19ನೇ ತಾರೀಕು ಭಾನುವಾರ. ಏಪ್ರಿಲ್ 19ನೇ ತಾರೀಕು ಭಾನುವಾರದಂದು ಅಕ್ಷಯ ತೃತೀಯವನ್ನು ಆಚರಿಸಬಹುದು. ಹಾಗಂತ ಏಪ್ರಿಲ್ 20ನೇ ತಾರೀಕು ಆಚರಿಸಬಾರದು ಅಂತಿಲ್ಲ. ಸೂರ್ಯೋದಯದ ಪ್ರಕಾರ ಏಪ್ರಿಲ್ 20ನೇ ತಾರೀಕು ಬರುತ್ತದೆ. ಆದರೆ ಬೆಳಿಗ್ಗೆ 7 ಗಂಟೆ ಅಂದರೆ ಏಪ್ರಿಲ್ 20ನೇ ತಾರೀಕು ಬೆಳಿಗ್ಗೆ 7:27 ನಮಗೆ ತೃತೀಯ ತಿಥಿ ಅಂತ್ಯ ಆಗೋದ್ರಿಂದ ಬೆಳಿಗ್ಗೆ 7:27 ಈ ದಿನವೂ ಪೂಜೆಯನ್ನು ಮಾಡುವವರು, ಅಕ್ಷಯ ತೃತೀಯದ ಪೂಜೆಯನ್ನು ಮಾಡುವವರು ಈ ದಿನ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಬಹುದು. ಆದರೆ ಹೊಸ ವಸ್ತುಗಳನ್ನು ಖರೀದಿಸಲು ಏಪ್ರಿಲ್ 19ನೇ ತಾರೀಕೆ ಖರೀದಿಸಬೇಕು. ಏಕೆಂದರೆ ಏಪ್ರಿಲ್ 20ನೇ ತಾರೀಕು ಬೆಳಗ್ಗೆನೇ ನಮಗೆ ತೃತೀಯ ತಿಥಿ ಅಂತ್ಯ ಆಗೋದ್ರಿಂದ ತೃತೀಯ ತಿಥಿ ಯಾವಾಗ ಇರುತ್ತದೆಯೋ ಆ ಸಮಯದಲ್ಲಿ ಹೊಸ ವಸ್ತುಗಳನ್ನು ಖರೀದಿಸಲು ಶುಭ ಸಮಯವಾಗಿರುತ್ತದೆ. ಆದ್ದರಿಂದ ಏಪ್ರಿಲ್ 19ನೇ ತಾರೀಕು ನೀವು ಶಾಪಿಂಗನ್ನು ಮಾಡಬಹುದು. ಒಟ್ಟಾರೆ ಸ್ನೇಹಿತರೆ, ಅಕ್ಷಯ ತೃತೀಯ ಹಬ್ಬವನ್ನು ಏಪ್ರಿಲ್ 19 ಮತ್ತು 20ನೇ ತಾರೀಕು 2 ದಿನ ಮಾಡಬಹುದು. ಪೂಜೆಯನ್ನು 2 ದಿನವೂ ಮಾಡಬಹುದು. ಇನ್ನು ಪೂಜಾ ಸಮಯವನ್ನು ನೋಡುವುದಾದರೆ ಏಪ್ರಿಲ್ 19ನೇ ತಾರೀಕು ಭಾನುವಾರ ಪೂಜೆಗೆ ಶುಭ ಸಮಯ ಬೆಳಗ್ಗೆ 10:49 ಮಧ್ಯಾಹ್ನ 12:20 ಇರುತ್ತದೆ. ಇನ್ನು ಏಪ್ರಿಲ್ 20ನೇ ತಾರೀಕು ಸೋಮವಾರ ಪೂಜೆಗೆ ಶುಭ ಸಮಯ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಈ ದಿನ ಪೂಜೆ ಮಾಡಿ. ಈ ದಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಲು ಸಾಧ್ಯವಾಗದವರು ಬೆಳಗ್ಗೆ 7:15 ಒಳಗೆ ಪೂಜೆಯನ್ನು ಮಾಡಿಕೊಳ್ಳಬೇಕು. ಇನ್ನು ಅಕ್ಷಯ ತೃತೀಯದ ದಿನದಂದು ಶಾಪಿಂಗ್ ಮಾಡಲು ಅಂದರೆ ಹೊಸ ವಸ್ತುಗಳನ್ನು ಖರೀದಿಸಲು ಶುಭ ಸಮಯ ಏಪ್ರಿಲ್ 19ನೇ ತಾರೀಕು ಬೆಳಿಗ್ಗೆ 10:49 ಇಡೀ ದಿನ ನೀವು ಯಾವ ಸಮಯದಲ್ಲಾದರೂ ಖರೀದಿಸಬಹುದು. ಅಂದರೆ ಆ ದಿನದ ರಾಹುಕಾಲವನ್ನು ಬಿಟ್ಟು ಮಿಕ್ಕ ಸಮಯದಲ್ಲಿ ಹೊಸ ವಸ್ತುಗಳನ್ನು ಖರೀದಿಸಿ. ಇನ್ನು ಅಕ್ಷಯ ತೃತೀಯದ ದಿನದಂದು ಯಾವ ಕೆಲಸಗಳನ್ನು ಕೈಗೊಳ್ಳಬಾರದು ಎಂದರೆ ಶಾಸ್ತ್ರಗಳ ಪ್ರಕಾರ ಅಕ್ಷಯ ತೃತೀಯದ ದಿನದಂದು ಯಾವುದೇ ಕಪ್ಪು ವಸ್ತು ಅಥವಾ ಕಪ್ಪು ಬಟ್ಟೆಯನ್ನು ಖರೀದಿಸುವುದು ಅಶುಭವೆಂದು ಪರಿಗಣಿಸಲಾಗುತ್ತದೆ. ಏಕೆಂದರೆ ಕಪ್ಪು ಬಣ್ಣವು ನಕಾರಾತ್ಮಕ ಶಕ್ತಿಯನ್ನು ಸಂಕೇತಿಸುತ್ತದೆ. ಅಕ್ಷಯ ತೃತೀಯದಂದು ಹಳೆಯ ವಸ್ತುಗಳನ್ನು ಸಹ ತರಬಾರದು. ಹಳೆಯ ವಸ್ತುಗಳನ್ನು ಹೆಚ್ಚಾಗಿ ಮನೆಗೆ ನಕಾರಾತ್ಮಕ ಶಕ್ತಿಯನ್ನು ಹರಡುತ್ತದೆ. ಆದ್ದರಿಂದ ಹಳೆಯ ವಸ್ತುಗಳನ್ನು ತರಬಾರದು. ಜೊತೆಗೆ ಈ ದಿನ ಮುಳ್ಳಿನ ಸಸ್ಯವನ್ನು ಸಹ ತರಬಾರದು. ಮನೆಯಲ್ಲಿ ಮುಳ್ಳಿನ ಸಸ್ಯಗಳನ್ನು ಹೊಂದಿರುವುದು ಅಶುಭವೆಂದು ಪರಿಗಣಿಸಲಾಗುತ್ತದೆ. ಈ ದಿನದಂದು ಶನಿ, ರಾಹು ಮತ್ತು ಕೇತುವಿಗೆ ಸಂಬಂಧಿಸಿದ ವಸ್ತುಗಳನ್ನು ಸಹ ಖರೀದಿಸಬಾರದು. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ. ಇದೇ ಥರದ ಮತ್ತಷ್ಟು ಮಾಹಿತಿಗಾಗಿ ಸ್ನೇಹ ಲೋಕಕ್ಕೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಕೊನೆ ತನಕ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು.